ಬೆಸ್ಟ್ ಬ್ರಾಂಚ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆದಂಥ ಚಿಕನ್ ಪೆಪ್ಪರ್ ಡ್ರೈ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ತುಂಬ ಸಖತ್ತಾದ ರುಚಿ ಕೊಡುತ್ತೆ. ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಬನ್ನಿ ಅಡುಗೆ ಶುರು ಮಾಡೋಣ. ಈ ರೆಸಿಪಿಗೆ ನಾನು 500 ಗ್ರಾಮ್ ಚಿಕನನ್ನು ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ. ಈಗ ನಾವು ಮೊದಲು ಪೆಪ್ಪರ್ ಚಿಕನಿಗೆ ಒಂದು ಗರಂ ಮಸಾಲೆನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಬಾಣಲಿಗೆ 1.5 ಟೇಬಲ್ ಸ್ಪೂನ್ ಕರಿಮೆಣಸನ್ನು ಹಾಕೋಣ. 1 ಟೀ ಸ್ಪೂನ್ ಬಡೆಸೊಪ್ಪು, ಜೀರಿಗೆ 1 ಟೀ ಸ್ಪೂನ್. ಇದನ್ನು ಲೋ ಫ್ಲೇಮಲ್ಲಿ 3 ನಿಮಿಷದವರೆಗೆ ಫ್ರೈ ಮಾಡೋಣ. ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಹುರಿದಾಗಿದೆ. ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡಿ ಆರಲು ಬಿಡ್ತೀನಿ. ಆರಿದ ಮಸಾಲೆನ ಮಿಕ್ಸಿ ಜಾರಿಗೆ ಹಾಕಿ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ಅದೇ ಬಾಣಲಿಗೆ 5 ರಿಂದ 6 ಟೇಬಲ್ ಸ್ಪೂನಿನಷ್ಟು ಎಣ್ಣೆನ ಹಾಕಿ ಕಾಯಲು ಬಿಡ್ತೀನಿ. ಕಾದ ಎಣ್ಣೆಗೆ ಒಂದು ತುಂಡು ದಾಲ್ಚಿನ್ನಿ ಹಾಗೂ 4 ಲವಂಗ ಹಾಕೋಣ. ಚಿಕ್ಕಗೆ ಕಟ್ ಮಾಡಿರೋ 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ತುರಿದ ಶುಂಠಿ, 2 ದೊಡ್ಡ ಗಾತ್ರದ ಕಟ್ ಮಾಡಿರೋ ಉಳ್ಳಾಗಡ್ಡೆ, ಸೀಳಿರೋ 4 ಹಸಿಮೆಣಸು, 1 ಕಡ್ಡಿ ಕರಿಬೇವು. ಲೋ ಫ್ಲೇಮಲ್ಲೇ ಇದನ್ನು ಕೈಯಾಡಿಸುತ್ತಾ 5 ನಿಮಿಷದವರೆಗೆ ಫ್ರೈ ಮಾಡೋಣ. ನೀವು ನೋಡಬಹುದು, ಇಲ್ಲಿ ಉಳ್ಳಾಗಡ್ಡೆಯ ಹಸಿ ವಾಸನೆ ಹೋಗಿ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಈ ಸಮಯದಲ್ಲಿ ಇದಕ್ಕೆ ತೊಳೆದ ಚಿಕನನ್ನು ಹಾಕ್ತೀನಿ. ಈಗ ಚಿಕನನ್ನು ಸರಿಯಾಗಿ ಮಿಕ್ಸ್ ಮಾಡಿ 3 ನಿಮಿಷದವರೆಗೆ ಕೈ ಆಡಿಸುತ್ತಾ ಈ ಥರ ಫ್ರೈ ಮಾಡೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. 1/4 ಟೀ ಸ್ಪೂನ್ ಹಳದಿ, ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಗರಂ ಮಸಾಲೆ ಪುಡಿಗಳನ್ನು ಚಿಕನ್ ಜೊತೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ನಿಮಗೆ ಯಾವಾಗಾದರೂ ಸ್ಪೈಸಿ ಚಿಕನನ್ನು ತಿನ್ನಬೇಕನ್ನಿಸಿದರೆ ಇದನ್ನು ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಇದು ಮಾಡುವ ವಿಧಾನ ಸಿಂಪಲ್ ಆಗಿದೆ ಮತ್ತು ಬೇಗನೆ ಕೂಡ ಆಗುತ್ತೆ. ಹಾಗೂ ರುಚಿನೂ ಸಹ ಸ್ಪೈಸಿಯಾಗಿ ಸಖತ್ತಾಗಿರುತ್ತೆ. ಮಿಕ್ಸ್ ಆದ ನಂತರ ಇದರ ಲಿಡ್ ಕ್ಲೋಸ್ ಮಾಡಿ 15 ರಿಂದ 20 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ಕಾಗಲು ಬಿಡೋಣ. ಇವಾಗ ಚಿಕನ್ ಬೆಂದಿದೆ ಮತ್ತು ನೀವು ನೋಡ್ತಿರೋ ಹಾಗೆ ಗ್ರೇವಿನೂ ಸ್ವಲ್ಪ ಇದೆ. ನಿಮಗೆ ಬೇಕಿದ್ದಲ್ಲಿ ಗ್ರೇವಿನ ಹೀಗೇನೂ ಇಡಬಹುದು. ಆದರೆ ಇದು ಚಿಕನ್ ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಇದರ ಗ್ರೇವಿಯನ್ನು ನಾನು ಡ್ರೈ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಈಗ ನಮ್ಮ ಸ್ಪೈಸಿಯಾದ ಚಿಕನ್ ಪೆಪ್ಪರ್ ಡ್ರೈ ಸರ್ವ್ ಮಾಡಲು ರೆಡಿಯಾಗಿದೆ. ವೀಕ್ಷಕರೇ, ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ.